ವೃಷಭ ರಾಶಿ ವೃಷಭ ರಾಶಿಯವರಿಗೆ 2024ರ ಆರೋಗ್ಯ ಭವಿಷ್ಯವನ್ನು ನೋಡಕ್ಕೆ ಹೋದಾಗ ಈ ರಾಶಿಯವರಿಗೆ 1 ಮತ್ತು 10 ಅಂದರೆ ಜನ್ಮಕ್ಕೆ ಗುರು ಬರ್ತಾ ಇದ್ದಾನೆ, 10ರಲ್ಲಿ ಶನಿ ಇರ್ತಾರೆ. ಇನ್ನು ಚತುರ್ಥ ಸ್ಥಾನ ಸುಖ ಸ್ಥಾನ ಹಾಗೆಯೇ ಆ ಷಷ್ಠ ಸ್ಥಾನವನ್ನು ಅವಲಂಬಿಸಿ ನಾವು ನೋಡೋಕೆ ಹೋದಾಗ ಈ ರಾಶಿಯವರಿಗೆ ಒಂಚೂರು ಥೈರಾಯ್ಡ್ ಸಮಸ್ಯೆ ಬರ್ತಕ್ಕಂಥದ್ದು, ಗಂಟಲಿನ ನೋವು ಬರ್ತಕ್ಕಂಥದ್ದು, ಮತ್ತು ಒಂದು ಸ್ವಲ್ಪ ಸ್ಕಿನ್ ಇರಿಟೇಷನ್, ಸ್ಕಿನ್ ಏನೋ ಒಂಥರ ಇದಾಗ್ತಾ ಇದೆ, ಕೆರೆತ ಆಗ್ತಾ ಇದೆ, ಸ್ಕಿನ್ ಇರಿಟೇಷನ್ ಬರ್ತಕ್ಕಂಥದ್ದು, ಭುಜಗಳ ನೋವು, ಸ್ವಲ್ಪ ಒಂಚೂರು ಶರೀರದ ಬಗ್ಗೆ ಕೂಡ ಸ್ವಲ್ಪ ಹೆಚ್ಚು ತೂಕದ ಬಗ್ಗೆ ಕೂಡ ಹೆಚ್ಚು ಗಮನವನ್ನು ಕೂಡ ತಾವು ಕೊಡಬೇಕಾಗಿರುತ್ತೆ. ಆದರೆ ಮೇಜರ್ ಡಿಸೀಸ್ ಏನೂ ಇರೋದಿಲ್ಲ, ಮೇಜರ್ ಅಂತ ತೊಂದರೆ ಕೂಡ ಈ ರಾಶಿಯವರಿಗೆ ಆಗೋದಿಲ್ಲ. ಆದರೂ ಕೂಡ ಬಹುಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಸ್ವಲ್ಪ ನೀರಿನ ಅಂಶವನ್ನು ಬೆಳೆಸ್ಕೋಬೇಕಾಗತ್ತೆ. ಯಾಕೆಂದರೆ 10ರಲ್ಲಿ ಇರ್ತಕ್ಕಂಥ ಆ ಶನಿಯ ಪ್ರಭಾವ, ಶನಿ ಸ್ವಕ್ಷೇತ್ರದಲ್ಲಿ ಮೂಲ ತ್ರಿಕೋಣದಲ್ಲಿರ್ತಕ್ಕಂಥ ಶನಿಯಿಂದ ಕೆಲಸ ಕಾರ್ಯಗಳಲ್ಲಿ ಜಾಸ್ತಿ ಒತ್ತಡಗಳಿರುತ್ತೆ. ಅವಾಗ ಏನು ಮಾಡಬೇಕು, ಸ್ವಲ್ಪ ನೀರಿನ ಅಂಶವನ್ನು ದೇಹಕ್ಕೆ ಹೆಚ್ಚು ತಗೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತೈತೆ. ಹನುಮನ ಪ್ರಾರ್ಥನೆ ಮಾಡ್ಕೊಳ್ಳೋದು, ಮತ್ತು ಇವರಿಗೆ ಸ್ವಲ್ಪ ಕಾಲುಗಳ ನೋವು ಬರ್ತಕ್ಕಂಥ ಸಾಧ್ಯತೆ, ಭುಜದ ನೋವು, ಟ್ಯಾನ್ಸಿಲ್ಸ್, ಸ್ವಲ್ಪ ಟ್ಯಾನ್ಸಿಲ್ಸ್ ಲೆಕ್ಕಾಚಾರದಲ್ಲೂ ಕೂಡ ಹುಷಾರಾಗಿದ್ದಿದ್ದರೆ ಒಳ್ಳೆಯದು. ಮಹಿಳೆಯರಾಗ್ಬೋದು, ಮತ್ತು ಥೈರಾಯ್ಡ್ ಸಮಸ್ಯೆಯಿಂದ ಸ್ವಲ್ಪ ಬಳಲ್ತಕ್ಕಂಥ ಸಾಧ್ಯತೆ ಈ ಒಂದು ರಾಶಿಯವರಿಗಿರುತ್ತೆ. ಈ ಒಂದು ಶುಕ್ರನ ಅಧಿಪತ್ಯ ಇರತಕ್ಕಂಥ ವೃಷಭ ರಾಶಿಯವರಿಗೆ ಮುಖ್ಯವಾಗಿ ಗೋಧಿಯಿಂದ ಮಾಡಿದಂಥ ಆಹಾರವನ್ನು ಸ್ವಲ್ಪ ಜಾಸ್ತಿ, ಹಾಗೆಯೇ ಮುಖ್ಯವಾಗಿ ಅಂಜೂರ ಆಗ್ಬೋದು, ಬಾದಾಮಿ ಆಗ್ಬೋದು, ಈ ಡ್ರೈ ಫ್ರೂಟ್ಸನ್ನು ತಾವು ಸ್ವೀಕಾರ ಮಾಡ್ಕೊಂಡು ಬಂದಾಗ ದೇಹದಲ್ಲಿ ಈ ಒಂದು ರೋಗದ ಲಕ್ಷಣಗಳು ಕೂಡ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಆಹಾರ ಸಮಸ್ಯೆಯಿಂದ ತೊಂದರೆ ಆಗೋದು, ಫುಡ್ ಪಾಯ್ಸನ್ ಆಗಿಬಿಡುತ್ತೆ. ಇದ್ದಕ್ಕಿದ್ದಂಗೆ ವೃಷಭ ರಾಶಿಯವರಿಗೆ ಫುಡ್ ಪಾಯ್ಸನ್, ಸಕಾಲಕ್ಕೆ ಊಟ ಮಾಡದೇ ಇರ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಟ್ರಬಲ್ಲು ಕೂಡ ಈಗಾಗಲೇ ಇರತಕ್ಕಂಥವ್ರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕೆಂದರೆ ಈ ರಾಶಿಯ ಒಂದು ಗ್ರಹಗಳ ಸಂಚಾರದ ಫಲವಾಗಿ ನೋಡೋಕ್ಕೆ ಹೋದಾಗ ವೃಷಭ ರಾಶಿಯವರಿಗೆ ಸಣ್ಣ ಪುಟ್ಟದ್ದು ಯಾವಾಗಲೂ ಅಷ್ಟೇ, ನಾವು ದೊಡ್ಡ ಕಾಯಿಲೆ ಬಂದರೆ ಅದೇನೂ ಮಾಡೋದಿಲ್ಲ, ಅದೊಂದು ಕಡೆ ಇರುತ್ತಂತೆ. ಸಣ್ಣ ಕಾಯಿಲೆ ಆದರೆ ಪದೇ ನಮಗೆ ಚಿತ್ರಹಿಂಸೆ ಕೊಡ್ತಾ ಇರುತ್ತೆ. ಹಾಗಾಗಿ ಈ ರಾಶಿಯವರಿಗೆ ಏನು ಅಂತೇಳಿದ್ರೆ ಸ್ವಲ್ಪ ನೀರಿನ ಅಂಶವನ್ನು ಜಾಸ್ತಿ ತಗೊಳ್ಳೋದ್ರಿಂದ, ಮತ್ತು ಸೂರ್ಯಾರಾಧನೆ, ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದು, ಬೆಳಗ್ಗೆ ಎದ್ದಿದ ತಕ್ಷಣ ಸೂರ್ಯನ ಕಡೆ ತಿರುಗಿ ಒಂದು ನಮಸ್ಕಾರವನ್ನು, ಯಾಕೆಂದರೆ ಹೇಳಿದರೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಭಾಸ್ಕರನೇ ಆರೋಗ್ಯ ಕೊಡ್ತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ಸೂರ್ಯಾರಾಧನೆ ಮಾಡ್ಕೊಳ್ಳಿ. ಪ್ರತಿನಿತ್ಯವೂ ಸಹ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಕನಿಷ್ಠ 5 ಬಾರಿ ಜಪ ಮಾಡ್ಕೊಳ್ಳಿ. ಸಾಧ್ಯವಾದರೆ ಬೀಜಾಕ್ಷರ ಮಂತ್ರಗಳನ್ನು ಕೂಡ, ಸೂರ್ಯನ ಬೀಜಾಕ್ಷರ ಮಂತ್ರ ಹೇಳ್ಕೊಂಡಾಗ ನಮ್ಮ ದೇಹದಲ್ಲಿ ಒಂದು ಧನಾತ್ಮಕ ಶಕ್ತಿ ಉಂಟಾಗುತ್ತೆ. ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ, ಓಂ ಹ್ರಾಂ ಹ್ರೀಂ ರೌಂ ಸಹ ಸೂರ್ಯಾಯ ನಮಃ ಈ ಮಂತ್ರವನ್ನು ಹೆಚ್ಚು ಜಪ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವೃಷಭ ರಾಶಿಯವರು ಶಿವನಿಗೆ ಅಭಿಷೇಕ ಮಾಡಿಸ್ಕೊಳ್ಳೋದು, ಹಾಗೆ ಹಾಲಿನ ವಸ್ತುಗಳಿಂದ ಮಾಡಿದಂತಹ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಸಾಕಷ್ಟು ಆರೋಗ್ಯದ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಪ್ರತಿನಿತ್ಯವೂ ಸಹ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಹೆಚ್ಚಿಗೆ ಹೇಳ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ವೃದ್ಧರಿಗೆ, ಈ ಒಂದು ಏನು ರಿಟೈರ್ಡ್ ಆಗಿರ್ತಾರಲ್ವ, ನಿವೃತ್ತಿ ಹೊಂದಿರತಕ್ಕಂಥವ್ರಿಗೆ, ಹಾಗೆಯೇ ಮಕ್ಕಳಿಗೆ ಸಹಾಯ ಮಾಡೋದು, ಮಕ್ಕಳನ್ನು ಮನಸ್ಸು ಸಂತೋಷಪಡಿಸಿದವ್ರದಿಂದ ನಿಮ್ಮ ಆರೋಗ್ಯದಲ್ಲೂ ಕೂಡ ತೃಪ್ತಿ ಬರುತ್ತೆ. ಎಷ್ಟೋ ಜನ ಈ ಒಂದು ರೋಗಿಗಳು ಅಂತ ಏನು ಕರಿತೀವಿ, ಆರೋಗ್ಯ ಕೆಟ್ಟಿರ್ತಕ್ಕಂಥ ವ್ಯಕ್ತಿಗಳ ಮುಂದೆ ಮಕ್ಕಳ ಆಟ ಆಡಿದಾಗ ಅಥವಾ ಯಾರಾದರೂ ಸಾಂತ್ವನ ಹೇಳಿದಾಗ ಅವರ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಬರ್ತಕ್ಕಂಥದ್ದನ್ನು ಕೂಡ ನಾವು ಕಂಡಿದ್ದೀವಿ. ಹಾಗಾಗಿ ವೃದ್ಧರಿಗೆ, ಈ ನಿವೃತ್ತರಿಗೆ ಏನಾದರೂ ಮಕ್ಕಳಿಗೆ ಸಹಾಯ ಮಾಡಿದ್ದೆ ಆದರೆ ಬಹಳಷ್ಟು ವೃಷಭ ರಾಶಿಯವರಿಗೆ ಸುಖ ಅಥವಾ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ನಿಮಗೆ ಜುಲೈ ಮತ್ತು ಸೆಪ್ಟೆಂಬರ್ ಮಾಸಗಳಲ್ಲಿ ಸ್ವಲ್ಪ ಆರೋಗ್ಯದ ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ.